ಇದು ಸಾರಿಗೆ ಇಲಾಖೆಯಲ್ಲಿ ನಡೆದಿರುವಂತಹ ಬೃಹತ್ ಹಗರಣ. ಟೆಂಡರ್ ಹೆಸರಿನಲ್ಲಿ ನಡೆದಿರುವಂತಹ ಮಹಾ ಪ್ರಮಾದ. ಬೃಹತ್ ಅವ್ಯವಹಾರ ನಡೆಸಿ ಸರ್ಕಾರಕ್ಕೆ ಲಾಕ್ ಆದ ಅಧಿಕಾರಿಗಳು. ಆಯಕಟ್ಟಿನ ಜಾಗದಲ್ಲಿ ಕುಳಿತಿರುವಂತಹ ಅಧಿಕಾರ ಮಾಡಿದ್ದೇನು? ಸರ್ಕಾರ ಸಾರಿಗೆ ಇಲಾಖೆ ಅಪರ ಆಯುಕ್ತರಿಗೆ ನೋಟಿಸ್ ಕೊಟ್ಟಿದ್ದೇಕೆ? ಟೆಂಡರ್ ಹೆಸರಿನಲ್ಲಿ ಆ ಅಧಿಕಾರಿ ಪರ್ಸೆಂಟೇಜ್ ಪಡೆದಿದ್ದು ಅದೆಷ್ಟು? ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಟೆಂಡರ್ನಲ್ಲಿ ಬೃಹತ್ ಗೋಲ್ಮಾಲ್ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಸಾರಿಗೆ ಇಲಾಖೆ ಅಧಿಕಾರಿ ಮಲ್ಲಿಕಾರ್ಜುನ್ ಅವರಿಂದ ಪ್ರಮಾದ ನಡೆದಿದೆ. ಕೋಟಿ ಕೋಟಿ ನುಂಗಿರೋ ಆರೋಪದ ತೂಗುಗತಿಯಲ್ಲಿ ಮಲ್ಲಿಕಾರ್ಜುನ್ ಇದ್ದಾರೆ. ಯಾರಿಗೂ ನೀಡಬೇಕಾದ ಟೆಂಡರ್ ಮತ್ಯಾರಿಗೂ ನೀಡಿರುವಂತಹ ಆರೋಪ ಎದುರಾಗಿದೆ. ಅರ್ಹರಿಗೆ ಬಿಟ್ಟು ಅನರ್ಹರಿಗೆ ಟೆಂಡರ್ ನೀಡಿರುವಂತಹ ಸಾರಿಗೆ ಇಲಾಖೆ ಕ್ರಮ ಕೈಗೊಳ್ಳದ ಸರ್ಕಾರಕ್ಕೆ ಅರ್ಜಿ ಸಮಿತಿ ತರಾಟೆ ತೆಗೆದುಕೊಂಡಿದೆ. ಅರ್ಜಿ ಸಮಿತಿ ಶಿಫಾರಸ್ಸಿನ ಮೇಲೆ ಮಲ್ಲಿಕಾರ್ಜುನ್ಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿರುವಂತಹದ್ದು. ಸಾರಿಗೆ ಇಲಾಖೆ ಕಾರ್ಯದರ್ಶಿ ಪ್ರಸಾದ್ ಎಸಿಟಿ ಮಲ್ಲಿಕಾರ್ಜುನ್ಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ಗೆ ಉತ್ತರ ನೀಡುವಂತೆ ಮಲ್ಲಿಕಾರ್ಜುನ್ಗೆ ನೋಟಿಸ್ 7 ದಿನದ ಒಳಗಾಗಿ ನೋಟಿಸ್ಗೆ ಉತ್ತರಿಸುವಂತೆ ತಾಕೀತು ಮಾಡಲಾಗಿದೆ. ಕಟ್ಟಾಜ್ಞೆಯನ್ನ ಮಾಡಲಾಗಿದೆ. 7 ದಿವಸದ ಒಳಗೆ ನೋಟಿಸ್ ಅನ್ನು ಕೊಡಬೇಕು. ಸೊ ಇದು ಸಾರಿಗೆ ಇಲಾಖೆ ಕಾರ್ಯದರ್ಶಿ ಪ್ರಸಾದ್ ಎಸಿಟಿ ಮಲ್ಲಿಕಾರ್ಜುನ್ಗೆ ನೋಟಿಸ್ ಅನ್ನು ಕೊಡಲಾಗಿರುವಂತಹದ್ದು. ಸೊ ಸಾರಿಗೆ ಇಲಾಖೆಯಲ್ಲಿ ನಡೆದಿರ್ತಕ್ಕಂತಹ ಬೃಹತ್ ಹಗರಣ ಇದು. ಸಾರಿಗೆ ಇಲಾಖೆ ಅಧಿಕಾರಿ ಮಲ್ಲಿಕಾರ್ಜುನ್ಗೆ ಈಗ ಸಂಕಷ್ಟ ಎದುರಾಗಿರುವಂತಹ ಎಸಿಟಿ ಹುದ್ದೆಯಿಂದ ಕಿಕ್ಔಟ್ ಆಗ್ತಾರ. ಹಾಗಾದ್ರೆ ಮಲ್ಲಿಕಾರ್ಜುನ್ ಈಗಾಗಲೇ ನೋಟಿಸ್ ಕೊಡಲಾಗಿದೆ. 7 ದಿವಸದ ಡೆಡ್ಲೈನ್ ಅನ್ನು ಕೂಡ ಕೊಡಲಾಗಿದೆ. 2 ವರ್ಷದಿಂದ ಅಪರ ಸಾರಿಗೆ ಆಯುಕ್ತರಿಗೆ ಕೆಲಸ. 2018ರಲ್ಲಿ ಎಮಿಷನ್ ಟೆಸ್ಟಿಂಗ್ ಸೆಂಟರ್ಗೆ ಟೆಂಡರ್ ಗುತ್ತಿಗೆದಾರರ ಬಳಿ ಲಂಚ ಪಡೆದಿರುವಂಥ ಆರೋಪ. ಈ ಎಲ್ಲ ಗುರುತರವಾದಂಥ ಆರೋಪವನ್ನು ಕೂಡ ಎದುರಿಸ್ತಾ ಇದ್ದಾರೆ. ಸೊ ಈಗಾಗಲೇ ಅವರಿಗೆ ನೋಟಿಸನ್ನು ಕೊಡಲಾಗಿದೆ. 7 ದಿವಸಗಳ ಒಳಗೆ ಅವರು ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗಿ ಬರುತ್ತೆ.